ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ಏನೆಲ್ಲ ಒಂದು ಫಲ ಸಿಗುತ್ತೆ, ಜಾತಕದ ಎರಡನೇ ಭಾವದಲ್ಲಿ ಚಂದ್ರಗ್ರಹ ಇದ್ದರೆ ಏನೆಲ್ಲ ಒಂದು ಫಲ ಸಿಗುತ್ತೆ ನಿಮಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎರಡನೇ ಮನೆ ಅಂತ ಹೇಳಿದ್ರೆ ಉದಾಹರಣೆಗೆ ಇದು ಲಗ್ನ ಆಗಿದ್ದರೆ ಇದು ಒಂದನೇ ಮನೆ, ಎರಡನೇ ಮನೆ ಇದಾಗುತ್ತೆ. ಇಲ್ಲಿ ಚಂದ್ರ ಇರಬೇಕು ಎರಡನೇ ಮನೆಯಲ್ಲಿ. ಉದಾಹರಣೆಗೆ ಇದು ಏನಾದರೂ ಲಗ್ನ ಆಗಿದ್ದರೆ ಇದು ಒಂದನೇ ಮನೆ, ಇಲ್ಲಿ ಚಂದ್ರ ಇರಬೇಕು. ಇಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅದು ಎರಡನೇ ಮನೆಯಲ್ಲಿ ಚಂದ್ರ ಅಂತ ಅರ್ಥ. ಅದು ಈ ಥರ ಚಂದ್ರ ಇದ್ದಾಗ ಅವರು ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಅವರ ಫೇಸ್ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ, ಮುಖ ತುಂಬ ಚೆನ್ನಾಗಿರ್ತದೆ, ಮುಖ ವೈಟ್ ಆಗಿರೋ ಚಾನ್ಸ್ ಇರ್ತದೆ, ಮುಖ ಒಂಥರ ದುಂಡಗಾಗಿರ್ತದೆ, ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತದೆ. ಮತ್ತು ಇವರ ಕಲಿತ ವಿದ್ಯೆ ಇವರಿಗೆ ವ್ಯರ್ಥ ಆಗಲ್ಲ. ಇವರು ಏನೋ ಒಂದು ಎಜುಕೇಷನ್ ಮಾಡ್ತಾರೆ, ಅದು ವೇಸ್ಟ್ ಆಗಲ್ಲ ಇವರಿಗೆ. ಇವರು ಕಲಿತಂಥ ಒಂದು ವಿದ್ಯೆ ಇವರಿಗೆ ಒಂದು ಸಹಾಯಕ್ಕೆ ಬರ್ತದೆ, ಹೆಲ್ಪಿಗೆ ಬರ್ತದೆ ಅಂತ ಹೇಳ್ಬೋದು. ಮತ್ತು ಇವರ ಒಂದು ಶಿಕ್ಷಣದ ಮೂಲಕ ಇವರು ಸಂಪಾದನೆ ಮಾಡುವಂಥ ಚಾನ್ಸ್ ಇರ್ತದೆ. ಮತ್ತು ಇವರು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರ್ತದೆ. ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಕಮ್ಯುನಿಕೇಷನ್, ಮಾತಿನ ಶೈಲಿ ತುಂಬ ಚೆನ್ನಾಗಿರ್ತದೆ. ಮತ್ತು ಇವರ ಮಾತಿಗೆ ಜನ ಅಟ್ರಾಕ್ಟ್ ಆಗ್ತಾರೆ. ಇವರ ಮಾತು ತುಂಬ ಒಂದು ಕೇಳಲಿಕ್ಕೆ ಒಂದು ಮಧುರ ಮತ್ತು ತುಂಬ ಇಂಪಾಗಿರ್ತದೆ. ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಇವರು ಮಾತಾಡ್ತಿದ್ರೆ ಕೇಳಬೇಕು ಅನಿಸ್ತದೆ, ಆ ಥರ ಒಂದು ಅಟ್ರಾಕ್ಟಿವ್ ಮಾತಲ್ಲಿ. ಮತ್ತು ಇವರ ಸಂತಾನದ ನಂತರ ಲಕ್ ಇವರಿಗೆ. ಇವರಿಗೆ ಮಕ್ಕಳಾದ ನಂತರ ಇವರಿಗೆ ಲಕ್, ಅದೃಷ್ಟ ಬರುವಂಥ ಚಾನ್ಸ್ ಇರ್ತದೆ. ಮತ್ತು ಇವರಿಗೆ ಫ್ಯಾಮಿಲಿ ಸಪೋರ್ಟ್ ಸಿಗ್ತದೆ ಇವರಿಗೆ. ಫ್ಯಾಮಿಲಿಯಿಂದ ಸಹಕಾರ ಸಿಗ್ತದೆ. ಮತ್ತು ಮಾತು ಮೃದುವಾಗಿರ್ತದೆ, ಮೃದು ಮಾತು. ಮತ್ತು ಇವರು ಟ್ರಾವೆಲ್ ಜಾಸ್ತಿ ಇಷ್ಟಪಡ್ತಾರೆ. ಟ್ರಾವೆಲಿಂಗ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಇವರಿಗೆ, ಟ್ರಾವೆಲಿಂಗ್ ಮಾಡೋದು. ಮತ್ತು ಇವರಿಗೆ ತಾಯಿಯ ಪ್ರಭಾವ ಜಾಸ್ತಿ, ತಾಯಿಯ ಒಂದು ಪ್ರಭಾವ ಹೆಚ್ಚಾಗಿರ್ತದೆ ಇವರಿಗೆ ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ. ಮತ್ತು ತಾಯಿಯ ಕಡೆಯಿಂದ ಹೆಲ್ಪ್ ಕೂಡ ಸಿಗ್ಬೋದು. ಇವರ ತಾಯಿಯ ಕಡೆಯಿಂದ ಹೆಲ್ಪ್ ಕೂಡ ಸಿಗ್ಬೋದು. ಮತ್ತು ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಚಾನ್ಸ್ ಇರ್ತದೆ. ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಪಿತ್ರಾರ್ಜಿತ ಆಸ್ತಿ ಸಿಗುವ ಚಾನ್ಸ್ ಇರ್ತದೆ. ಮತ್ತು ಹಣ ಸಂಪಾದನೆ ಚೆನ್ನಾಗಿ ಮಾಡ್ತಾರೆ ಇವರು. ಹಣ ಸಂಪಾದನೆ ಸೇವಿಂಗ್ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಮತ್ತು ಕಲೆ ಬಗ್ಗೆ ಆಸಕ್ತಿ, ಕಲೆ ಸಾಹಿತ್ಯದ ಬಗ್ಗೆ ತುಂಬ ಚೆನ್ನಾಗಿ ಆಸಕ್ತಿ ಇರ್ತದೆ. ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಮೂಡ್ ಸ್ವಿಂಗ್ ಆಗುತ್ತೆ. ಇವರ ಮೂಡ್ ಸ್ವಿಂಗ್ ಆಗ್ತಿರ್ತದೆ. ಅದರಲ್ಲೂ ಕೂಡ ಚಂದ್ರ ರಾಶಿ ಸಂಚಾರ ಮಾಡುವಾಗ ಗೋಚಾರದಲ್ಲಿ ಕೂಡ ಹೆಚ್ಚು ಮೂಡ್ ಸ್ವಿಂಗ್ ಆಗುತ್ತೆ. ಮೂಡ್ ಸ್ವಿಂಗ್ ಆಗೋದು ಜಾಸ್ತಿ ಇವರಿಗೆ. ಮತ್ತು ಇವರು ತುಂಬ ಸೀಕ್ರೆಟ್, ಇವರ ಸಂಗಾತಿ ತುಂಬ ಸೀಕ್ರೆಟ್ ಆಗಿರ್ತಾರೆ. ಮತ್ತು ಇವರಿಗೆ ರಹಸ್ಯ ವಿದ್ಯೆಗಳ ಬಗ್ಗೆ ಆಸಕ್ತಿ ಇರ್ತದೆ. ಇವರಿಗೆ ಇವರ ಕುಟುಂಬದ ಪ್ರಭಾವ ಜಾಸ್ತಿ ಇರ್ತದೆ. ಮತ್ತು ಖರ್ಚಿನ ಬಗ್ಗೆ ಜಾಗ್ರತೆ ಆಗುತ್ತೆ. ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಖರ್ಚು ಹೆಚ್ಚಾಗುತ್ತೆ. ಇದು ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಕೊಡುವಂಥ ಫಲಗಳು. ನಿಮಗೇನಾದರೂ ಜಾತಕ ಪರಿಶೀಲನೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕ ಡೀಟೇಲ್ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ.